ಕರ್ನಾಟಕದಲ್ಲೇ ವಿರಳಾತಿ ವಿರಳವಾಗಿರುವಂತಹ ಎರಡು ದೇವಸ್ಥಾನ ಇರುವಂಥದ್ದು. ಅದೇ ಶ್ರೀ ಹರಿಹರೇಶ್ವರ ಕ್ಷೇತ್ರ. ವೆಲ್ಕಮ್ ಟು ಟ್ರಾವೆಲ್ ವಿತ್ ಬಲ್ಲ. ಸುಬ್ರಹ್ಮಣ್ಯ ಅಂತ ಹೇಳಿದ ಕೂಡಲೇ ನೆನಪಾಗುವಂಥದ್ದು ಸುಬ್ರಹ್ಮಣ್ಯ ಕ್ಷೇತ್ರ. ಆದರೆ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಸ್ವಲ್ಪನೇ ದೂರದಲ್ಲಿರುವಂಥದ್ದು ಕರ್ನಾಟಕದಲ್ಲೇ ವಿರಳಾತಿ ವಿರಳವಾಗಿರುವಂತಹ ಎರಡು ದೇವಸ್ಥಾನ ಇರುವಂಥದ್ದು. ಅದೇ ಶ್ರೀ ಹರಿಹರೇಶ್ವರ ಕ್ಷೇತ್ರ. ಶ್ರೀ ಕ್ಷೇತ್ರ ಹರಿಹರೇಶ್ವರವು ಅನಾದಿ ಕಾಲದಿಂದಲೂ ಇದ್ದು, ಋಷಿಶ್ರೇಷ್ಠರು ಈ ತೀರ್ಥಕ್ಷೇತ್ರವನ್ನು ತಪಸ್ಸನ್ನಾಚರಿಸಿ ಹರಿ ಮತ್ತು ಹರ ಇಬ್ಬರನ್ನ ಪ್ರಸನ್ನೀಕರಿಸಿ ಇಬ್ಬರನ್ನ ಒಂದೇ ಮೂರ್ತಿಯಲ್ಲಿ ಸಂಕಲ್ಪಿಸಿ ಸ್ಥಾಪಿಸಿದ ಕ್ಷೇತ್ರವೇ ಶ್ರೀ ಹರಿಹರೇಶ್ವರ ದೇವಾಲಯ. ಈ ಕ್ಷೇತ್ರದ ಇತಿಹಾಸ ಕೇಳಿದರೆ ಸುಮಾರು 5,000 ವರ್ಷಗಳಿಗೂ ಹಿಂದೆ ರಾಕ್ಷಸರ ನಿಗ್ರಹಕ್ಕಾಗಿ ಮುನಿಶ್ರೇಷ್ಠರು ವಿಶಿಷ್ಟವಾದ ಯಾಗವನ್ನು ಮಾಡಿದ್ದರೆಂದು, ಆ ಯಾಗಕ್ಕೆ ಭರತಖಂಡದ ಸಹಸ್ರಾರು ಪುಣ್ಯಕ್ಷೇತ್ರಗಳಿಂದ ತೀರ್ಥವನ್ನು ತಂದು ಯಾಗಕ್ಕೆ ಬಳಸಿದ್ದರೆನ್ನಲಾಗಿದೆ. ಆ ರೀತಿಯಾಗಿ ರಾಕ್ಷಸರ ಸಂಹಾರವಾದ ಬಳಿಕ ಯಾಗವನ್ನು ನಡೆಸಿದ ಮುನಿಗಳು ತಮ್ಮ ಕಮಂಡಲದ ವೇದೋದಕಗಳನ್ನು ನದಿಗೆ ಎರೆದರೆನ್ನಲಾಗಿದೆ. ಸಿದ್ಧಪರ್ವತದಿಂದ ಹರಿದು ಬರುವ ನದಿಯು ಕೋಟಿ ತೀರ್ಥವೆಂದು ಪ್ರಸಿದ್ಧಿಯಾಗಿದೆ. ಈ ನದಿಯ ಸಮಾಗಮವಾಗುವ ಹರಿಹರೇಶ್ವರ ನೆಲೆಯಲ್ಲಿ ಪುಣ್ಯಕ್ಷೇತ್ರ ಮಾಡಿ ಹರಿಹರೇಶ್ವರನ ದರ್ಶನ ಪಡೆಯುವುದು ಔಷಧಿ ರಹಿತವಾಗಿ ಕಾಯಿಲೆಗಳು, ಮನೋರೋಗ, ಚರ್ಮರೋಗಾದಿಗಳು ವಾಸಿಯಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಹರಿ ಮತ್ತು ಹರರು ಒಂದೇ ಬಿಂಬದಲ್ಲಿ ಸಂಕಲ್ಪಿಸಲ್ಪಟ್ಟ ವಿರಳವಾದ ಅಷ್ಟೇ ವಿಶಿಷ್ಟವಾದ ಕ್ಷೇತ್ರ ಇದಾಗಿದೆ. ಹಲವು ವೈಶಿಷ್ಟ್ಯಗಳನ್ನು ಹೊಂದಿರುವ ಭಾರತದ ಕೆಲವೇ ಪುಣ್ಯಕ್ಷೇತ್ರಗಳಲ್ಲಿ ಇದು ಒಂದಾಗಿದೆ. ಭಕ್ತರ ಇಷ್ಟಾರ್ಥ ಸಿದ್ಧಿಯಾಗಿ ಪಾಪನಾಶಕವೂ ಆದ ಇಲ್ಲಿ ಸುತ್ತಮುತ್ತಲಿನ ಭಕ್ತರೆಲ್ಲ ದೂರಗಳಿಂದ ಬಂದು ಭಕ್ತಾದಿಗಳು ಈ ಪುಣ್ಯಕ್ಷೇತ್ರದಲ್ಲಿ ತೀರ್ಥಸ್ನಾನ ಮಾಡಿ ದೇವರ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ. ಪ್ರಸ್ತುತ ಇರುವ ಶಿಲಾಮೂರ್ತಿಯು ಲಿಂಗ ಸ್ವರೂಪಿಯಾಗಿದ್ದು, ಸುಮಾರು 800 ವರ್ಷಗಳ ಹಿಂದೆ ಉತ್ತರ ಕರ್ನಾಟಕದಿಂದ ಲಿಂಗಾಯುತ ಅರಸರು ತಂದು ಸ್ಥಾಪಿಸಿದರು ಎಂಬ ಪ್ರತೀತಿ ಇದೆ. ಆನಂತರ ಬಳ್ಳಾಲರು ಆಡಳಿತಕ್ಕೊಳಪಟ್ಟ ಅವರ ಆಡಳಿತವು ಕೊನೆಗೊಂಡ ಬಳಿಕ ಕೊಡಗಿನ ಅರಸರ ಆಡಳಿತದಲ್ಲಿತ್ತು. ರಾಜಾಡಳಿತವು ಕೊನೆಗೊಂಡ ನಂತರ ಅವರಿಂದ ನೇಮಕಗೊಂಡಿದ್ದ ಅಧಿಕಾರಿಗಳು, ಅರ್ಚಕ ವಂಶದವರು ದೇವಾಲಯದ ಆಡಳಿತವನ್ನು ನೋಡಿಕೊಳ್ಳಿದ್ರು ಎಂದು ಹೇಳಲಾಗಿದೆ. ಇನ್ನು ಈ ದೇವಸ್ಥಾನ ಹೋಗಬೇಕಾದ್ರೆ ಇರುವಂತಹ ದಾರಿಯಲ್ಲಿ ಅಕ್ಕಪಕ್ಕ ತೋಟಗಳಿದ್ದು ನೇರವಾಗಿ ನದಿಗೆ ಹೋಗುವಂತಹ, ನದಿ ಪಕ್ಕದಲ್ಲೇ ಇರುವಂತಹ ಕ್ಷೇತ್ರ ಇದಾಗಿದೆ. ಇನ್ನು ವಿಶೇಷ ಅಂತ ಹೇಳಿದರೆ ಇಲ್ಲಿ ಈಗ ಕುಮಾರಧಾರ ನದಿ ಆದರೂ ಕೂಡ ಇಲ್ಲಿ ಹರಿದು ಬರುವ ನದಿಯನ್ನು ಕೋಟಿ ತೀರ್ಥ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಈ ನದಿಯಲ್ಲಿರುವಂತಹ ಮೀನು ದೇವರ ಮೀನು ಅಂತಲೂ ಹೇಳ್ತಾರೆ. ಅದನ್ನು ಹೆಚ್ಚಾಗಿ ಈ ಪ್ರದೇಶದಲ್ಲಿ ಬೇಟೆಯಾಡೋದು ಅಥವಾ ಮೀನು ಹಿಡಿಯುವಂತಹ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡೋದಿಲ್ಲ. ಅಡಿತೇನೆ ಒಪ್ಪುನವೇ. ಆಮೇಲೆ ಇಲ್ಲಿರುವ ನೀರು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಇದೆ ಅಂತ ಹೇಳಿದರೆ, ನಿಮಗೆ ತಳಭಾಗದಲ್ಲಿ ಇರುವಂತಹ ಕಲ್ಲಿನ ಚಪ್ಪಡಿ ಕಲ್ಲುಗಳು ಎಲ್ಲವೂ ನಿಮಗೆ ಕಾಣಿಸುತ್ತೆ. ಅಷ್ಟು ಕ್ಲಿಯರ್ ಆಗಿರುವಂತಹ ನೀರು. ತುಂಬ ಜನ ಭಕ್ತಾದಿಗಳು ಬಂದು ಇಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನವನ್ನು ಮಾಡ್ತಾರೆ. ನೋಡಲಿಕ್ಕೆ ಎಷ್ಟು ಕ್ಲಿಯರ್ ಆಗಿದೆಯೋ ಅಷ್ಟು ಆಳವೂ ಇದೆ. ತುಂಬ ಜಾಗರೂಕರಾಗಿ ಸ್ನಾನ ಮಾಡಬೇಕಾಗಿ ಬರ್ತದೆ. ವಿಶೇಷ ಅಂತ ಹೇಳೋದು ಅದೇ. ಯಾಕಂತ ಹೇಳಿದರೆ ಹರಿಹರೇಶ್ವರ ಒಂದೇ ಲಿಂಗದಲ್ಲಿ ಎರಡು ದೇವರ ಸಂಕಲ್ಪಿಸಿದಿರುವಂತಹ ಮೂರ್ತಿ ಆಗಿರೋದ್ರಿಂದ
ತುಂಬ ವಿಶೇಷ. ಒಂದು ಹರಿಹರೇಶ್ವರ ಕ್ಷೇತ್ರ ಅಂತ ಹೇಳಿದ ಕೂಡಲೇ ನೆನಪಾಗುವಂಥದ್ದು ದಾವಣಗೆರೆಯಲ್ಲಿರುವಂತಹ ಕ್ಷೇತ್ರ. ಅದನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಇರುವಂತಹ ವಿರಳಾತಿ ವಿರಳ ಕ್ಷೇತ್ರಗಳಲ್ಲಿ ಇದು ಒಂದಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.